ನೋಡಿ, ಇದೇ ಫೋಟೋ. ಇದು ಆಶ್ರಮದಲ್ಲಿ ತೆಗೆಸಿದ ಫೋಟೋ. ಹೌದು, ಅವ್ರು ಅದನ್ನ ತುಂಬಾ ಜೋಪಾನವಾಗಿ ಕಾಪಾಡ್ಕೊಂಡಿದ್ದಾರೆ. ನೋಡಿ, ಇವನೇ ನಮ್ ಬೆಂಕಿ ಅಣ್ಣ. ವೆಂಕಿ ಅಂದ್ರೆ ವೆಂಕಟೇಶ್, ರೈಟ್? ಹೌದು, ಇವನ್ಗೆ ಮಾತು ಬರಲ್ಲ, ಕಿವಿನೂ ಕೇಳಿಸೋದಿಲ್ಲ. ನಾವೇನಾದ್ರೂ ಆಕ್ಟ್ ಮಾಡಿ ತೋರಿಸಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ತಾನೆ. ನಮ್ಮ ಭಾವನೆ ಅವನಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನಮ್ಮೆಲ್ಲರ ಮುದ್ದಿನ ಅಣ್ಣ. ವೆಂಕಟೇಶ್ ನಿಜವಾಗ್ಲೂ ನಿಮ್ಮ ಅಣ್ಣನ? ಯಾಕೆ ಹೀಗೆ ಕೇಳ್ತಿದ್ದೀರಾ? ಹೌದು, ನಮ್ಮ ಅಣ್ಣನೇ. ಅಲ್ಲ, ಬಟ್ ಈ ಫೋಟೋ ನನಗೆ ಯಾಕೆ ತೋರಿಸ್ತಾ ಇದ್ದೀರಾ, ಅದನ್ನ ಹೇಳಿ. ವೆಂಕಿ ಅಣ್ಣನ ಪಕ್ಕ ಒಬ್ಬ ನಿಂತಿದ್ದಾನಲ್ಲ, ಅವರೇ ವೆಂಕಿ ಅಣ್ಣನ ಫ್ರೆಂಡು. ಅವನು ಆ ಫ್ರೆಂಡ್ನ ತುಂಬಾ ಹಚ್ಕೊಂಡಿದ್ದಾನೆ. ಅವ್ರ ಜೊತೆ ಮಾತಾಡಬೇಕು, ನೋಡಬೇಕು ಅಂತ ತುಂಬಾ ಆಸೆ ಪಡ್ತಿದ್ದಾನೆ. ಅದಕ್ಕೆ ಇವ್ರೇನಾದ್ರೂ ನಿಮಗೆ ಗೊತ್ತಾ ಹೇಳಿ. ಅಲ್ಲ, ನಿಜವಾಗ್ಲೂ ಇವ್ರು ಯಾರು ಅಂತ ಗೊತ್ತಿಲ್ವಾ? ಹೇಳ್ತಿದ್ದೀನಲ್ಲ, ನಮ್ಮ ಅಣ್ಣನ ಫ್ರೆಂಡು ಅಂತ. ಸರಿ, ಹಾಗಾದ್ರೆ ಇದರಲ್ಲಿ ಜಯಂತ್ ಎಲ್ಲಿದೆ ತೋರಿಸಿ. ಇಲ್ಲಿದಾರಲ್ಲ. ಅರೆ, ಇದು ನಾನೇ. ನನ್ನ ಫೋಟೋ ಯಾಕೆ ತೋರಿಸ್ತಿದ್ದಾರೆ? ಅಂದ್ರೆ ಜಯಂತ್ ತನ್ನ ಐಡೆಂಟಿಟಿನ ಮುಚ್ಚಿಟ್ಟು ಇವ್ರಿಗೆಲ್ಲ ನನ್ನ ಫೋಟೋ ತೋರಿಸಿ ಅವನೇ ಅಂತ ಹೇಳಿದ್ದಾನೆ. ಯಾಕೆ ಇದು ಮಾಡ್ದ? ಇವ್ರು ಯಾರಂತ ಗೊತ್ತಿದ್ಯಾ? ಅಯ್ಯೋ, ಅದನ್ನೇ ತಾನೇ ಹುಡುಕ್ಬೇಕಾಗಿರೋದು. ನಿಮಗೆ ಇಷ್ಟು ಜನರಲ್ಲಿ ಯಾರು ಕಾಂಟ್ಯಾಕ್ಟ್ ಇದ್ರು ನಂಗೆ ಹೇಳಿ. ಅವ್ರಿಗೆ ಫೋನ್ ಮಾಡಿ ಅವ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ ಅಂತ ನಾನು ಕೇಳಿ ತಿಳ್ಕೊತೀನಿ. ಅಲ್ಲ, ನನಗೆ ಸರಿಯಾಗಿ ನೆನಪಿಲ್ಲ. ಯಾಕಂದರೆ ಇದು ತುಂಬ ಚಿಕ್ಕ ವಯಸ್ಸಿನ ಫೋಟೋ. ಅದು ಅಲ್ಲದೆ ನಾನು ಓದ್ಕೊಂಡು USA ಹೋದ್ಮೇಲೆ ನನಗೆಲ್ಲರೂ ಕಾಂಟ್ಯಾಕ್ಟ್ ಮಿಸ್ ಆಗಿದೆ. ನನಗಿಂತ ಜಯಂತ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವ್ನು ಯಾವುದಕ್ಕೂ ಮನೆಗೆ ಬರಲಿ, ವಿಚಾರಿಸ್ತೀನಿ.